ವೀಕ್ಷಕರೇ ನಮಸ್ಕಾರ. ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಇದು ಬಂದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮರಳು ಗ್ರಾಮದಲ್ಲಿ ಇರುವಂಥದ್ದು. ಇದು ಮೈಸೂರು ಬೆಂಗಳೂರು ಹೈವೇಯಲ್ಲಿ ಸಮೀಪದಲ್ಲಿ ಇರುವಂಥದ್ದು. ನೀವು ಸುಮಾರು ಬೆಂಗಳೂರಿಂದ 63 ಕಿಲೋಮೀಟರ್ ಇಲ್ಲ 65 ಕಿಲೋಮೀಟರ್ ಇರುವಂಥದ್ದು. ಚನ್ನಪಟ್ಟಣದಿಂದ ಒಂದು 5ರಿಂದ 6 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ನೀವು ಇಲ್ಲಿಗೆ ಹೋಗ್ಬೇಕಂತಂದರೆ ನೀವು ಒಂದು ಆಟೋ ಇಟ್ಕೊಂಡು ಹೋಗ್ಬೋದು, ಇಲ್ಲ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೋದು. ಮತ್ತು ಅಂದರೆ ಇದು ಹೈವೇ ಆಗೋದ್ರಿಂದ ಯಾವುದೇ ಬಸ್ಗಳು ಇಲ್ಲಿ ನಿಲ್ಲಿಸಲ್ಲ ಇಲ್ಲಿ. ವೀಕ್ಷಕರೇ ನೋಡಿ, ಮುಂದೆ ನೋಡ್ಬೋದು, ಇಲ್ಲಿ ರಾಜಗೋಪುರ ಇದೆ ನೋಡಿ. ರಾಜಗೋಪುರ ಅತ್ಯಂತ ಸುಂದರವಾಗಿದೆ. ನೀವು ಇಲ್ಲಿ ಕಾಣ್ತಿರೋದು ದೇವಸ್ಥಾನದ ಮುಂಭಾಗ. ತುಂಬ ಅತ್ಯಂತ ಸುಂದರವಾಗಿದೆ ರಾಜಗೋಪುರ. ಇದು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ ರಾಜಗೋಪುರ. ಇದು ದೇವಸ್ಥಾನದ ಹೆಬ್ಬಾಗಿಲು. ನೀವು ಇಲ್ಲಿ ಕಾಣ್ತಿರೋದು ಇಲ್ಲಿ ಈ ಕಡೆಯಿಂದನೇ ನೀವು ದೇವಸ್ಥಾನ ಪ್ರವೇಶ ಮಾಡಬೇಕು. ಇದು ದೇವಸ್ಥಾನದ ಮುಂಭಾಗಿರುವಂತಹ ಒಂದು ಗರುಡಗಂಬ. ಇನ್ನು ಇಲ್ಲಿ ಕಾಣ್ತಿದ್ರಲ್ಲ ಅದು. ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೆ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಅದಾದ ನಂತರ ಸಾಯಂಕಾಲ 5:30ಯಿಂದ ರಾತ್ರಿ 8:30ವರೆಗೆ ದೇವಸ್ಥಾನದ ಓಪನ್ ಇರುತ್ತೆ. ಈ ವೇಳೆಯಲ್ಲಿ ಭಕ್ತಾದಿಗಳು ದರ್ಶನ ಪಡ್ಕೊಳ್ಬೋದು. ವೀಕ್ಷಕರೇ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋದರೆ ಎಡಗಡೆಯಲ್ಲಿ ಒಂದು ಕೌಂಟ್ರ್ ಸಿಗುತ್ತೆ. ಆ ಕೌಂಟ್ರಲ್ಲಿ ನೀವು ಅರ್ಚನೆ ಅಥವಾ ದೇವರ ಏನಾದರೂ ನೀವು ದಾನ ಏನೋ ಕೊಡಬೇಕಂತಿದ್ರೆ ಅಲ್ಲಿ ಕೊಟ್ಟು ನೀವು ರಸೀದಿ ಪಡ್ಕೊಳ್ಬೋದು. ನಂತರ ಇದು ನೋಡಿ, ನೀವು ಎದುರುಗಡೆ ನೋಡ್ತಿದ್ರಲ್ಲ ಅದೇ ಗರ್ಭಗುಡಿ, ಅಪ್ರಮೇಯ ಸ್ವಾಮಿ ದೇವಾಲಯದ ಗರ್ಭಗುಡಿ. ದೇವರನ್ನು ಅಲ್ಲೇ ಸ್ಥಾಪಿಸಿರುವಂಥದ್ದು. ಇದು ದೇವಸ್ಥಾನದ ಆವರಣ. ಇದೇ ನೋಡಿ ನಾ ಹೇಳಿದ್ದು ಕೌಂಟ್ರು. ಈ ಕೌಂಟ್ರಲ್ಲೇ ನೀವು ದಾನ ಧರ್ಮ ಏನಾದರೂ ಮಾಡಬೇಕಂತಂದರೆ, ದಾನ ಕೊಡಬೇಕು ಅಂತಂದರೆ ಇಲ್ಲಿ ನೀವು ಕೊಟ್ಟು ರಸೀದಿ ಪಡ್ಕೋಬೋದು. ವೀಕ್ಷಕರೇ ನೀವು ನೋಡಿ, ನೀವು ಎಡಗಡೆ ನೋಡ್ತಿದ್ರಲ್ಲ ಅದು ಸುತ್ತ ಮಂಟಪ ಕಟ್ಟಿರುವಂಥದ್ದು. ಆ ಮಂಟಪದಲ್ಲಿ ಒಂದೊಂದು ದೇವರನ್ನು ಸ್ಥಾಪಿಸಿರುವಂಥದ್ದು ನೀವಿಲ್ಲಿ ಕಾಣ್ಬೋದು. ಅಪ್ರಮೇಯ ಸ್ವಾಮಿ ದೇವಾಲಯವನ್ನು 11ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದರು. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ ಮತ್ತು ಈ ದೇವಾಲಯಕ್ಕೆ ರಾಜಗೋಪುರವಿದ್ದು, ಈ ರಾಜಗೋಪುರವು ವಿಷ್ಣುವಿನ 10 ದಶಾವತಾರಗಳನ್ನು ನಿರ್ಮಿಸಲಾಗಿದೆ. ಈ ರಾಜಗೋಪುರ ನೋಡಲು ಅತ್ಯಂತ ಸುಂದರವಾಗಿದೆ ಮತ್ತು ಅತ್ಯಂತ ಆಕರ್ಷಕವಾಗಿದೆ. ಭಕ್ತಾದಿಗಳನ್ನು ತುಂಬ ಆಕರ್ಷಿಸುವಂಥ ಒಂದು ರಾಜಗೋಪುರ. ವೀಕ್ಷಕರೇ ನೀವು ನೋಡ್ತಿದ್ರಲ್ಲ ಸುತ್ತ ದೇವರ ವಿಗ್ರಹಗಳನ್ನು ಈ ರೀತಿ ಸ್ಥಾಪಿಸಿದ್ದಾರೆ. ಇದು ಮಂಟಪ ಥರ ಮಾಡಿ ಮಧ್ಯದಲ್ಲಿ ಗರ್ಭಗುಡಿ ಇದ್ದರೆ ಸುತ್ತ ದೇವರ ವಿಗ್ರಹಗಳನ್ನು ಈ ಥರ ಸಣ್ಣ ಸಣ್ಣ ಒಂದು ಮಂಟಪಗಳ ಥರ ಮಾಡಿ ಆ ಮಂಟಪದ ಒಳಗಡೆ ದೇವರ ವಿಗ್ರಹಗಳನ್ನು ಸ್ಥಾಪಿಸಿರುವಂಥ ನೀವು ಇಲ್ಲಿ ನೋಡ್ಬೋದು. ಇದು ನನಗೆ ಇದು ಯಾವ ದೇವರ ವಿಗ್ರಹ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ಮುಂದೆ ಹೋದರೆ ವಾಯುಮೂಲೆಯಲ್ಲಿ ಅರವಿಂದವಲ್ಲಿ ದೇವರನ್ನು ಸ್ಥಾಪಿಸಿರುವಂಥದ್ದು ಅಥವಾ ಲಕ್ಷ್ಮೀ ದೇವರನ್ನು ಸ್ಥಾಪಿಸಿರುವಂಥದ್ದು. ಈ ದೇವಾಲಯಕ್ಕೆ ತುಂಬ ಇತಿಹಾಸ ಇರುವಂಥದ್ದು, ಪ್ರಾಚೀನ ಕಾಲದ ಇತಿಹಾಸ ಇರುವಂಥದ್ದು. ಈ ದೇವಾಲಯವನ್ನು ದಕ್ಷಿಣಾಯೋಧ್ಯೆ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಇಲ್ಲಿ ಶ್ರೀರಾಮ ಅವರು ನೆಲೆಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ಮೆಚ್ಚಿಸಲು ಅವರು ಪೂಜೆ ಸಲ್ಲಿಸಿದ್ರು ಅಂತ ಹೇಳ್ತಾರೆ. ವೀಕ್ಷಕರೇ ನೀವು ನೋಡ್ತಿದ್ರೆ ನೋಡಿ, ದ್ರಾವಿಡ ಶೈಲಿಯಲ್ಲಿ ಕಲ್ಲು ಕಟ್ಟಡ. ಇದು ಫುಲ್ಲು ಕಲ್ಲು ಕಟ್ಟಡದಿಂದ ನಿರ್ಮಿಸಲಾಗಿರುವಂಥ ದೇವಸ್ಥಾನ ಇದು. ಹಾಗೆ ಮುಂದೆ ಹೋದರೆ ನವನೀತ ಕೃಷ್ಣ ಅಥವಾ ಅಂಬೆಗಾಲು ಕೃಷ್ಣ ವಿಗ್ರಹವನ್ನು ಸ್ಥಾಪಿಸಿರುವಂಥದ್ದು ನೀವಿಲ್ಲಿ ಕಾಣ್ಬೋದು ವೀಕ್ಷಕರೇ. ಇಲ್ಲಿ ಮಕ್ಕಳಿಲ್ಲದವರು ಹರಕೆ ಮಾಡ್ಕೊಳ್ತಾರೆ. ಮಕ್ಕಳಾದರೆ ತೊಟ್ಟಿಲು ಕಟ್ತೀವಿ, ಇಲ್ಲ ಅಂತಂದರೆ ಬೆಣ್ಣೆ ಅಲಂಕಾರ ಮಾಡ್ತೀವಿ ಅಥವಾ ತುಪ್ಪದ ದೀಪ ಹಚ್ತೀವಿ ಅಂತ ಹರಕೆ ಮಾಡ್ಕೊಡ್ತಾರೆ. ಅಂದರೆ ಅವರು ಹರಕೆ ನೆರವೇರಿದ ಆದಮೇಲೆ ಈ ರೀತಿ ಬಂದು ಭಕ್ತಾದಿಗಳು ಸೇವೆ ಮಾಡ್ತಾರೆ. ನೀವು ನೋಡ್ತಾ ಇದ್ರಲ್ಲ ನವನೀತ ಕೃಷ್ಣ ಅಥವಾ ಅಂಬೆಗಾಲು ಕೃಷ್ಣ ವಿಗ್ರಹವನ್ನು ಸ್ಥಾಪಿಸಿರುವಂಥದ್ದು. ವೀಕ್ಷಕರೇ, ಪುರಂದರದಾಸರು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಇಡೀ ಸೃಷ್ಟಿಯ ಮುಕ್ತಿಕಾರಕನಾದ ಪರಮಾತ್ಮನು ತಾಯಿ ಯಶೋದೆಯ ಮಡಿಲಲ್ಲಿ ಆಟವಾಡುತ್ತಿರುವ ಪುಟ್ಟ ಬಾಲಕನ ರೂಪದಲ್ಲಿರುವುದನ್ನು ಕಂಡು ಶ್ರೀಕೃಷ್ಣನ ಸೌಂದರ್ಯಕ್ಕೆ ಮಾರುಹೋಗಿದ್ದರು. ಇದರಿಂದ ಪ್ರೇರಿತರಾಗಿ ಅವರು ನವನೀತ ಕೃಷ್ಣನ ಮುಂದೆಯೇ ಜಗದೋದ್ಧಾರನ ಆಡಿಸಿದರೇ ಯಶೋಧ ಎಂಬ ವಿಶ್ವಪ್ರಸಿದ್ಧಿ ಗೀತೆಯನ್ನು ರಚಿಸಿದರು ಎಂದು ಹೇಳುತ್ತಾರೆ.
ವೀಕ್ಷಕರೇ, ಇದೇ ಅಪ್ರಮೇಯ ಸ್ವಾಮಿ ದೇವರ ಗರ್ಭಗುಡಿ. ಇಲ್ಲಿ ದೇವರನ್ನು ಸ್ಥಾಪಿಸಿರುವಂಥದ್ದು. ನೀವು ಇಲ್ಲಿ ಕಾಣ್ತಿದ್ರಲ್ಲ, ಇದೇ ಅಪ್ರಮೇಯ ಸ್ವಾಮಿ ದೇವರ ಗರ್ಭಗುಡಿ. ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.